ನನಗೆ ಊಟಕ್ಕೆ ಬಡಿಸುವಂತೆ ನಾನು ಅರ್ಜೆಂಟಾಗಿ ಹೋಗಬೇಕು. ಯಾಕ್ರಿ ಅಂತ ಅರ್ಜೆಂಟ್ ಕೇಸು? ಬೇರೆ ಯಾರ್ದು ಅಲ್ಲ ಸುಮಾ, ನಮ್ಮೂರಿನ ಸಿದ್ದಪ್ಪ ನಾಯಕನ ಅವನ ಹೆಣ ಎತ್ತಿ ಅರಮನೆಯಿಂದ ಸೆರೆಮನೆಗೆ ಕಳಿಸುವುದು. ಅರಮನೆಯಿಂದ ಸೆರೆಮನೆಗೆ ಕಳಿಸಕ್ಕೋ ನಿನ್ನಿಂದಲೂ ಸಾಧ್ಯವಿಲ್ಲ. ನಿನ್ನ ಅಪ್ಪನೊಂದಿಗೆ ಸಾಧ್ಯವಿಲ್ಲ ಮಗನೇ. ಲೇ ಸಿದ್ದಪ್ಪ ನಾಯಕ, ನೀನೇಕೆ ಇಲ್ಲಿಗೆ ಬಂದೆ? ನಿನ್ನ ಏನೇ ಕೆಲಸವಿದ್ದರೂ ಸ್ಟೇಷನ್ ಅಲ್ಲೇ. ಕಾವು ಕುಡು ಕಾಕಿ ಮೇಮಲ್ ಹಾಕಿಕೊಂಡು ಅಂದು ನಾನು ಪೊಲೀಸ್ ಸ್ಟೇಷನ್ಗೆ ಬಂದಾಗ ಬಾಯಿಗೆ ಬಂದಂತ ಮಾತನಾಡಿದಲ್ಲ ಮಗನೇ. ಇವತ್ತು ನಿನ್ನ ಮರಣಕ್ಕೆ ನಾನು ಮಂಗಲ ಹಾಡದಿದ್ದೆ ಈ ನನ್ನ ಹೆಸರು ಸಿದ್ದಪ್ಪ ನಾಯಕನೇ ಅಲ್ಲ. ಲೇ ನಾಯಕ, ಹುಲಿ ಕಾಡಿನಲ್ಲಿದ್ದರೇನೋ ನಾಡಿನಲ್ಲಿದ್ದರೇನೋ ಬೇಟೆ ಆಡುವುದು ಅದರ ಕೆಲಸ. ಹಾಗೆ ಈ ಅಶೋಕ ಸ್ಟೇಷನ್ ಅಲ್ಲಿದ್ದರೇನೋ ಮನೆಯಲ್ಲಿದ್ದರೇನೋ ನ್ಯಾಯದಿಂದ ಬದುಕೋದೊಂದೇ ನನ್ನ ಕೆಲಸ. ಲಕ್ಷವಲ್ಲದೆ ಇನ್ನೊಂದು ಲಕ್ಷ ಕೊಟ್ರೆ ನ್ಯಾಯದ ಬೆಪ್ಪಗೆ ಮುಳ್ಳಿನ ಬೇಲಿ ಹಚ್ಚಿ ಇನ್ನೊಂದು ಲಕ್ಷ ಕೊಡಿ ನಿಮ್ಮನ್ನ ಕೇಸನ್ನು ಮುಚ್ಚಾಕ್ತನನ್ನು ನಾಯಿಗಳು ಎಷ್ಟಿಲ್ಲ ಈ ನಿನ್ನ ಪೊಲೀಸ್ ಸ್ಟೇಷನ್ದಲ್ಲಿ. ಇಂದು 20 ವರ್ಷದಿಂದ ನಾನೊಂದು ಕೇಸ್ ಮುಚ್ಚಾಕಂದ ಕಾರಣಕ್ಕಾಗಿ ಮುಚ್ಚಾಕುವುದಿಲ್ಲ ಅಂದೆಲ್ಲ ಮಗನೇ. ಇವತ್ತ ಇವನೇ ಎದ್ದು ಬಿಟ್ರ ಈ ಸಿದ್ದಪ್ಪ ನಾಯಕ ನೆಮ್ಮದಿ ನೆಮ್ಮದಿ. ದಯವಿಟ್ಟು ದಯವಿಟ್ಟು ನನ್ನ ಪತಿ ದೇವರಿಗೆ ಏನು ಮಾಡಬೇಡಿ. ಬೇಕಾದ್ರೆ ನಿಮ್ ಯಾವ ಕೇಸ್ ಇದೆ ಆ ಕೇಸ್ ಎಲ್ಲ ನನ್ನ ಪತಿ ದೇವ್ರ ಹತ್ರ ಹೇಳಿ ಮುಚ್ಚಾಕಿಸ್ತೀನಿ. ರೀ ನಿಮ್ಗೆ ಅಂತ ಮಕ್ಕಳು ಮರಿ ಹೆಂಡತಿ ಎಲ್ಲ ಇದಾರಲ್ರಿ. ಇಂಥ ದುಷ್ಟರನ್ನ ಎದುರಾಕೋಬೇಡಿ. ದಯವಿಟ್ಟು ಅದೇನಂತ ಸರಿಪಡಿಸಿ. ಮಕ್ಕಳಿಗಾಗಿ ಕಾಕಿ ಹಾಕಿಲ್ಲ, ಮಡಿದಿಗಾಗಿ ನ್ಯಾಯ ಬಿಟ್ಟಿಲ್ಲ. ಪ್ರಾಣಕ್ಕೆ ಪ್ರಾಣ ಕೊಟ್ಟು ನ್ಯಾಯ ಕಾಪಾಡುತ್ತೇನೆ. ಇಂಥ ಶ್ರೀಮಂತರ ಸಕ್ಕಿನ ಕುಂಡಿಗಳನ್ನು ಸಕ್ಕನ್ನು ಮುರಿದು ಸರ್ಕಾರದ ಸಿಂಹ ನಾನಾಗುತ್ತೇನೆ. ಸರ್ಕಾರದ ಸಿಂಹ ಇನ್ನು ಏನು ಅರಿಯದ ಹಸುಗುಸು ನೀನು. ಈ ಶ್ರೀಮಂತ ಸಿದ್ದಪ್ಪ ನಾಯಕ ಕಣ್ಣು ಬಿಟ್ಟರೆ ಮುಗಿತು. ಲೇ ನಾಯಕ, ಪವಿತ್ರವಾದ ಕಾಕಿ ಬಟ್ಟೆ ಮೇಲೆ ಗುಂಡು ಹಾಕಿ ಈ ಸರ್ಕಾರದ ಹುಲಿಯನ್ನು ಕೇಳಿದೆ ಆ ಮಗನೇ. ನಿನ್ನ ಗುಂಡು ಸಿಡಿದ ಎಳ್ಳಿನ ಕಾಳಿನ ಸಮ ಮುಗಿತದ ನಿನ್ನ ಕತೆ. ಮುಗಿತು ನಿನ್ನ ಕತೆ ಇವತ್ತು.
ಪೊಲೀಸ್ ಸ್ಟೇಷನ್. ಈ ಸಿದ್ದಪ್ಪ ನಾಯಕನಂದ್ರು ಅಷ್ಟೊಂದು ಮಳ್ಳನಲ್ಲ. ಹೋಗು, ನಿನ್ನ ಗಂಡನೊಂದಿಗೆ ಸುಖದ ಸಂಸಾರ ಮಾಡಿ ಹೋಗು. ಲೇ ರುದ್ರ, ಈ ಪೊಲೀಸ್ ನಾಯಿಗಳ ಮಕ್ಕಳು ಬರ್ತಾ ಇದ್ರಲ್ಲಿ, ಅವರನ್ನು ಕರೆದುಕೊಂಡು ಬೇಗನೆ ಬಾ. ಅವರಿಗೇನು ಆಗದಂತೆ ಒಟ್ಟಿಕೊಂಡು ಬರಬೇಕು. ಯಾಕಂದ್ರೆ ಅವರನ್ನು ನಮ್ಮ ಕೈಯಾಳಾಗಿ ದುಡಿಸಿಕೊಂಡರಾಯ್ತು. ಹೋಗಿ ನನ್ನ ಮಕ್ಕಳು ನಾನು ಹೊತ್ಕೊಂಡು ಬರ್ತೀನಿ. ನಿಮಗೆ ಏನಾಯ್ತು ಇದು? ಎದ್ದೇಳಿ ಅಮ್ಮ, ಎದ್ದೇಳಿ. ಅಮ್ಮ, ಅಮ್ಮ ನಿಮಗೆ ಏನಾಯ್ತು? ಎದ್ದೇಳಿ. ತಂದೆ ತಾಯಿಗಳನ್ನು ಕೊಂದು ನಿಮ್ಮನ್ನು ಹೊತ್ತುಕೊಂಡು ಹೋಗಲು ಬಂದಿರುವ ನಿಮ್ಮ ಪಾಲಿನ ಯಮ. ಲೇ ಮಗನೇ, ನಮ್ಮ ಅಪ್ಪ ಅಮ್ಮನು ಕೊಲೆ ಮಾಡಿದೆಯಲ್ಲ, ನಿಮ್ಮನ್ನು ಮೆಟ್ಟಿ ಸೀಳೋವರೆಗೂ ಕೈ ಬಿಡೋ, ಕೈ ಬಿಡೋ. ಲೇ ಮಗನೇ, ನನ್ನ ಹತ್ತಿರ ಬಂದರೆ ನಿನ್ನನ್ನು ಕತ್ತರಿಸಿ ಹಾಕಿ ಬಿಡುತ್ತೇನೆ. ಅಪ್ಪ ಅಮ್ಮ ನಿಮ್ಮನ್ನು ಕೊಲೆ ಮಾಡಿದ ಕೆಟ್ಟ ಹುಳುಗಳನ್ನು ಮೆಟ್ಟಿ ಸೀಳೋವರೆಗೂ, ಅವರ ರಕ್ತವನ್ನು ತಂದು ನಿಮಗೆ ಅಭಿಷೇಕ ಮಾಡುವವರೆಗೂ ನಾ ಈ ಮನೆಗೆ ಕಾಲು ಇಡುವುದಿಲ್ಲ. ಲೇ ಮಗನೇ, ನಮ್ಮ ಅಣ್ಣ ತಮ್ಮಂದಿರನ್ನು ಅಗಲಿಸಿಬಿಟ್ಟೆಲ್ಲ, ನಮ್ಮ ಮನೆತನವನ್ನು ನುಚ್ಚು ನೂರು ಮಾಡಿಬಿಟ್ಟೆಲ್ಲ. ಒಂದಲ್ಲೂ ಒಂದು ದಿನ ಈ ತಿರುವಳಿ ಸರ್ಪಗಳು ಒಂದಾಗಿ ನಿನಗೆ ಅಂತಿಮ ತೀರ್ಪು ಕೊಟ್ಟೆ ಕೊಡುತ್ತೇವೆ.